ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಬೈಕ್ ಟ್ಯಾಕ್ಸಿ ನಿಷೇಧ ಕೈ ಮುಗಿದು ಕೇಳ್ತೀವಿ, ನಮ್ಮ ಬದುಕನ್ನು ಉಳಿಸಿ. ಏನಿದು ಅಂತೀರಾ? ಬೈಕ್ ಟ್ಯಾಕ್ಸಿ ನಮಗೆ ಕೇವಲ ಸಾರಿಗೆ ಸಾಧನ ಅಲ್ಲ, ಅದು ನಮಗೆ ಅನ್ನ ಕೊಡುವಂಥದ್ದು. ಉತ್ತಮ ಭವಿಷ್ಯಕ್ಕಾಗಿ ನಮ್ಮ ಭರವಸೆ, ನಮ್ಮ ಕುಟುಂಬದ ಘನತೆಯನ್ನು ಉಳಿಸುವಂಥ ಏಕೈಕ ಮಾರ್ಗ. ಕೈ ಮುಗಿದು ಎದೆಯಾಳದಿಂದ ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೇವೆ, ನಮ್ಮ ಬದುಕನ್ನು ಉಳಿಸಿ ಅಂತ ಹೇಳಿ ಇದೀಗ ಬೈಕ್ ಚಾಲಕರು ಕೇಳ್ತಾ ಇರುವಂಥದ್ದು. ಗಿಗ್ ಕಾರ್ಮಿಕರಾಗಿರುವಂತಹ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಸದಸ್ಯರು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಭಾವನಾತ್ಮಕವಾಗಿ ಪತ್ರವನ್ನ ಬರೆದಿದ್ದಾರೆ. ಅದು ಕೂಡ ಬಹಿರಂಗ ಪತ್ರ. ಬೆಳಿಗ್ಗೆ ಮಳೆಯಲ್ಲಿ ನೆನೆತಾ, ಮಧ್ಯಾಹ್ನ ಬಿಸಿಲಲ್ಲಿ ಬೆವರುತ್ತಾ, ಸಂಜೆ ಮಂದ ಬೆಳಕಿನಲ್ಲಿ ಜನರನ್ನ ಆಸ್ಪತ್ರೆ, ಶಾಲೆ, ಕಚೇರಿ, ಮನೆಗಳಿಗೆ ಕರೆದೊಯ್ತಾ ಇದ್ದೇವೆ. ನಮ್ಮಲ್ಲಿ ಹೆಚ್ಚಿನವರು ಸಣ್ಣ ಪುಟ್ಟ ಮನೆಗಳಿಂದ ಬಂದವರು. ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ ಸೇರಿದಂತೆ ರಾಜ್ಯದ ವಿವಿಧ ಪ್ರದೇಶಗಳಿಂದ ಬಂದಂತಹ ಯುವಕ ಯುವತಿಯರು ನಾವು. ಈ ಕೆಲಸದಲ್ಲಿ ನಾವು ಸ್ವಾತಂತ್ರ್ಯ, ವಿನಯ ಹಾಗೂ ಗೌರವಗಳಂತಹ ಅಮೂಲ್ಯವಾದವುಗಳನ್ನು ಕಂಡುಕೊಂಡಿದ್ದೇವೆ ಅಂತ ಹೇಳಿ ಪತ್ರದಲ್ಲಿ ತಿಳಿಸಿದ್ದಾರೆ. ಬೈಕ್ ಟ್ಯಾಕ್ಸಿ ಓಡಿಸುವಂತಹ ಕೆಲಸ ನಮ್ಮನ್ನ ಸಬಲರನ್ನಾಗಿ ಮಾಡಿದೆ. ತಿಂಗಳಿಗೆ 30,000 ರಿಂದ 35,000 ಆದಾಯದೊಂದಿಗೆ ನಾವು ನಮ್ಮ ಕಾಲವನ್ನು ಕಳೀತಾ ಇದ್ದೇವೆ. ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋದಕ್ಕೆ, ನಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ, ಅದನ್ನು ಉಳಿಸೋದಕ್ಕೆ, ವೃದ್ಧ ಪೋಷಕರನ್ನ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ನಮ್ಮಲ್ಲಿ ಹಲವರು ನಿರುದ್ಯೋಗಿಗಳು ಕೂಡ ಆಗಿದ್ದಾರೆ, ಅಥವಾ ಈ ಕೆಲಸಕ್ಕೆ ಬರುವ ಮೊದಲು ದಿನಗೂಲಿಯನ್ನ ಮಾಡ್ತಾ ಇದ್ದಂಥವ್ರು. ಸಾರ್ವಜನಿಕರಿಗೆ ಸೇವೆಯನ್ನ ಕೊಡೋದಕ್ಕೆ ನಾವು ಕೂಡ ಹೆಮ್ಮೆ ಪಡ್ತೀವಿ ಅಂತ ಹೇಳಿ ಈ ಒಂದು ಪತ್ರದಲ್ಲಿ ವಿವರವಾಗಿ ಬರೆಯಲಾಗಿದೆ. ನಮ್ಮಲ್ಲಿ 80% ಜನರು ಕನ್ನಡಿಗರೇ ಆಗಿದ್ದಾರೆ. ಯಾರನ್ನು ಅವಲಂಬಿಸದೆ ಶ್ರಮಿಸ್ತಾ ಇರುವಂತಹ ಈ ರಾಜ್ಯದ ಯುವ ಜನರ ಕಸುಬು ಇದಾಗಿರುವಂಥದ್ದು. ನಮ್ಮನ್ನ ಹೊರಗೆ ತಳ್ಳುವಂತಹ ನಿಯಮಗಳನ್ನ ನೋಡಿದ್ರೆ ಗೊಂದಲ ಮಾತ್ರ ಅಲ್ಲ, ಆಘಾತ ಕೂಡ ಆಗ್ತಾ ಇದೆ. ಆಹಾರ ಇನ್ನಿತರ ಪದಾರ್ಥಗಳನ್ನ ವಿತರಿಸುವಂತಹ ಸೇವೆಗಳನ್ನ ನಮ್ಮಂತೆ ದ್ವಿಚಕ್ರ ವಾಹನಗಳಲ್ಲಿ ಅನೇಕರು ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಮುಕ್ತ ಅನುಮತಿ ಇದೆ. ಘನತೆಯಿಂದ ಗಳಿಸುವಂತಹ ನಮ್ಮ ಹಕ್ಕನ್ನು ಮಾತ್ರ ಯಾಕೆ ವಿಭಿನ್ನವಾಗಿ ಪರಿಗಣಿಸ್ತಾ ಇದ್ದೀರಾ ಅಂತ ಹೇಳಿ ಪ್ರಶ್ನೆ ಕೂಡ ಮಾಡಿದ್ದಾರೆ. ನಾವು ಯಾವುದೇ ಸಹಾಯವನ್ನ ಕೇಳ್ತಾ ಇಲ್ಲ, ನಮ್ಮ ಸ್ವಂತ ಜೀವನೋಪಾಯದ ಅವಕಾಶವನ್ನಷ್ಟೇ ನಾವು ಕೇಳ್ಕೊಳ್ತಾ ಇದ್ದೇವೆ. ಇರುವಂತಹ ಕಾನೂನುಗಳು ಜೀವನೋಪಾಯವನ್ನ ಕಸಿದುಕೊಳ್ಳೋದಿಲ್ಲ. ಕಾನೂನುಗಳನ್ನು ರೂಪಿಸಿ ಕಾನೂನಿನ ಅಡಿಯಲ್ಲಿ ನ್ಯಾಯಯುತವಾಗಿ ನಾವು ಕೂಡ ಕೆಲಸ ಮಾಡ್ತೇವೆ. ನಂಬಿಕೆ, ಭರವಸೆ ಹಾಗೆ ಗೌರವವನ್ನು ಇಟ್ಕೊಂಡು ನಮ್ಮ ಭವಿಷ್ಯವನ್ನ ನಿಮ್ಮ ಕೈಯಲ್ಲಿ ಇಟ್ಟಿದ್ದೇವೆ. ನಮ್ಮ ಜೀವನೋಪಾಯವನ್ನ ಕಸಿದುಕೊಳ್ಳುವಂತಹ ಕೆಲಸವನ್ನ ಮಾತ್ರ ಮಾಡಬೇಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬಹಳನೇ ಭಾವನಾತ್ಮಕವಾಗಿ ಬೈಕ್ ಓಡಿಸುವಂತಹ ಗಿಗ್ ಕಾರ್ಮಿಕರು ಈ ರೀತಿಯಾಗಿ ಪತ್ರ ಬರೆದಿರುವಂಥದ್ದು. ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಜನ ಬೈಕ್ ಟ್ಯಾಕ್ಸಿಗಳನ್ನ ಬಳಸಿರ್ತೀರಾ. ನೀವು ಈ ಒಂದು ಬೈಕ್ ಟ್ಯಾಕ್ಸಿ ಬಳಸುವಂತಹ ಸಂದರ್ಭದಲ್ಲಿ ತಮಗೆ ಯಾವ ರೀತಿ ಅನುಕೂಲ ಆಗ್ತಾ ಇತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.